ಹಾಯ್, ಇವಾಗ ನಾನು ಎಲೆಕ್ಟ್ರಾನಿಕ್ ಸಿಟಿಲಿದ್ದ ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ಅಂದರೆ ಭಾಳ ವರ್ಷದೊಂದು ಕನಸೈತೆ. ಎಷ್ಟು ವರ್ಷ ಆಯಿತು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಕುಂತ್ಕೋಬೇಕು, ಅದಕ್ಕೆ ಹೋಗ್ಬೇಕು ಅಂತ ಆ ಕನಸು ಇವಾಗ ನನಸಾಗ್ತೈತೆ. ನಾನು ಅಂತ ಫುಲ್ ಖುಷಿಯಾಗಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಪ್ಲೇಸ್ ಮಾತ್ರ ಬೆಂಕಿ ಐತೆ, ಹೇಳ್ತೀನಿ ಯಾವ ಪ್ಲೇಸ್ ಎಲ್ಲಿಗೆ ಹೋಗ್ತೀನಿ ಅಂತಂದು. ಬಾಯ್, ಅಲ್ಲಿ ಸಿಗೋಣ. ಇವಾಗ ರೂಮ್ಲಿಂದ ಬಂದೆ, ಬೈಕ್ ಆಯಿತು, ಇವಾಗ ಬಸ್ಸಿಗೆ ವೇಟಿಂಗು. ಹಾಂ, ಸ್ಟೇಡಿಯಮ್ಗೆ ಬಂದೆ. ಅಲ್ಲೆಲ್ಲ ಹೋಗಿ ರೌಂಡ್ ಹೊಡ್ಕೊಂಡು ಸಾಕಾಯ್ತು. ಅಂತೂ ಇಂತೂ ಬೆವರು ಇಳಿಸಿ ಬಂದಿದ್ದೀನಿ. ಡ್ರೆಸ್ ಮಾಡ್ತವ್ರೆ. ಇವಾಗೆಲ್ಲ ಗೊತ್ತಾ ಇರುತ್ತೆ ನಿಮಗೆ, ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಿದ್ದೀನಿ. ಇದು ಗೇಟ್ 12. ಇದು ಇಲ್ಲಿ ಎಂಟ್ರಿ ಕೊಡಲ್ಲ, ನಾವು ಮತ್ತೆ ಬೇರೆ ಗೇಟ್ ಹುಡ್ಕೊಂಡು ಹೋಗ್ಬೇಕು ಮುಂಚೆ ಒಬ್ಬರು RCB ಪಕ್ಕ ಅಭಿಮಾನಿ ಕಂಡಿದ್ದ. ಇದೆಲ್ಲ ಡ್ರೆಸ್ ಎಲ್ಲ ಹಾಕೊಂಡು RCB ಇದ್ದ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಪಾರ್ಟಿನ ಲೈವ್ ಆಗಿ. ಅದು ನೋಡ್ಕೊಂಡು ಎಂಟ್ರಿ ಆಯಿತು. ಎಲ್ಲ ಸೆಕ್ಯೂರಿಟಿಗಳು ಎಲ್ಲ ಚೆಕ್. ಹಾಂ, ಬಂದೆ. ಫಸ್ಟ್ ಟೈಮ್ ಸ್ಟೇಡಿಯಮ್ಗೆ ಬಂದೆ. ಅಂತೂ ಎಷ್ಟು ವರ್ಷ ಆಯ್ತು ನೋಡೋಕೆ ಹೋಗೋಕ್ಕೂ ಅಂತ ಭಾಳ ಆಸೆ ಇತ್ತು. ಇವತ್ತು ಕಂಪ್ಲೀಟ್ ಆಯ್ತು. ಒಂದು ಡ್ರೀಮ್ ಅಂತೂ ಎಷ್ಟು ವರ್ಷದ ಕನ್ಸ್ಕೊಂಡಿದ್ದೆ ಹೋಗೋಕ್ಕೂ ಅಂತ. ಅಂತೂ ಇಂತೂ ಸ್ಟೇಡಿಯಮ್ಗೆ ಬಂದೆ. ಇವಾಗ ಮ್ಯಾಚ್ ಒಂದು ಸ್ಟಾರ್ಟ್ ಆಗಿಬಿಟ್ರೆ ನೋಡ್ಕೊಂಡು ಊರಿಗೆ ಹೋಗ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿದ್ರೆ ಫುಲ್ ಮಳೆ ಮಾಡೈತೆ. ಏನಕ್ಕತ್ತ ಗೊತ್ತಿಲ್ಲ. ನಾನು ಯಾರಿದ್ದಲ್ಲ ಬಾವುಟ ಹಿಡ್ಕೊಂಡು ಕುಂತ್ಕೊಂಡು ಫುಲ್ ಫೋಟೋ ಎಲ್ಲ ತಗೊಂಡು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡು ಬಾವುಟ ಆರಿಸಿ ಜೈ RCB ರೆಡಿ ಆಗ್ತಾ ಇದೀವಿ ಇವಾಗ ಸ್ಟೇಡಿಯಮ್ಗೆ. ಇದನ್ನು ನಾನು ನೋಡೋಕ್ಕೆ ಈ 18 ವರ್ಷದಿಂದ ನಾನು ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ಆಡ್ತಾಯಿದ್ವಿ ಕ್ರಿಕೆಟ್ಗಳು ಗಲ್ಲಿಯಾಗೆ. ಅವಾಗೆಲ್ಲ ನಮ್ಮೂರು ಹಿಂದೆ ಹೋಗಿ ನಮ್ಮನೆ ಮುಂದೆ ಹೊಲ್ದಾಗೆಲ್ಲ ಅವಾಗೆಲ್ಲ ನಾವು ಸಣ್ಣದ ಕ್ರಿಕೆಟ್ ಆಡ್ತಾಯಿದ್ವಿ. ಅವಾಗೆಲ್ಲ ನೋಡ್ತಾಯಿದ್ವಿ ಹೆಂಗಿರ್ತಲ್ಲೋ ಹೆಂಗೆ ಜನ ಅಂತಂದು. ಲೈವಾಗಿ ನೋಡೋ ಅದೃಷ್ಟ ಸಿಕ್ಕೈತೆ. ನೋಡೋಣ ಅದು ಹೆಂಗೆ 18 ವರ್ಷ ಆದಮೇಲೆ. ಆದ್ರೆ ನೋಡೋಣ ಅಂತ ಬಂದರೆ ಇಲ್ಲಿ ಹೊಡಿರೋ ಫುಲ್ಲು ಮಳೆ ಬಿಡ್ತಾನೆ ಇಲ್ಲ, ಹೊಡಿತಾನೆ ಐತೆ ಅದು ಮಳೆ. ಜನ ಎಲ್ಲರೂ ಬಂದರು, ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿಲ್ಲ. ಅದು ನೋಡಿದರೆ ಫಾಲ್ಟ್ ಹಾಕ್ಸಿ ಕುಂತ್ಕೊಂಡು ಕಾಸ್ತವ್ರೆ ಸಾಂಗ್ ಹಾಕೋಂತ ಏನೇನೋ ಎಂಟರ್ಟೈನ್ಮೆಂಟ್ ಮಾಡ್ತಾವನೆ ಅಲ್ಲಿ. ಜನ ನೋಡಿದರೆ ನಾವು ಟಿವಿ ಬರ್ತೀವಿ ಅಂತ ಕೈ ಕಾಲು ಎತ್ತೆತ್ತು ಬೀಸ್ತವ್ರೆ. ಅದು ನೋಡಿದ ಅವ್ನು ಎಲ್ಲೆಲ್ಲಿ ಇರ್ತಾನೆ ಕ್ಯಾಮ್ರಾಮ್ಯಾನು. ಅಂದರೆ ಫೀಲ್ ಮಾತ್ರ ಸಖತ್ತೈತೆ. ಹೋಗ್ಬೇಕು ಒಂದು ಸಲ ಸ್ಟೇಡಿಯಮ್ಗೆ. ಜನ ಕೂಗೋದು, ಆ ಸದ್ದು, ಆ ಸೌಂಡಿಗೆ ಒಳ್ಳೆ ಫೀಲ್ ಬರುತ್ತೆ. ನನಗಂತೂ ಮೈಯೆಲ್ಲ ಜುಮ್ ಅಂತ ಆಯ್ತಪ್ಪ. ಫಸ್ಟ್ ಟೈಮ್ ಅದು ಬೇರೆ ಸ್ಟೇಡಿಯಮ್ ಒಳಗಡೆ ಹೋಗಿ. ಇದು ಮಳೆ ಬೇರೆ ಬಿಡ್ತಾ ಇಲ್ಲ, ಏನಿಲ್ಲ. ಹಂಗೆ ಅಂಪೈರ್ಸ್ಗಳೆಲ್ಲ ಬಂದು ಇವಾಗ ಗ್ರೌಂಡ್ ಚೆಕ್ ಮಾಡೋಕ್ಕಂತ ಬಂದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಚೆಕ್ ಮಾಡಿದ್ದು ವರ್ಕೌಟ್ ಆಗಿಲ್ಲ. ಇವರು ಟೈಮ್ ವೇಸ್ಟ್ ಮಾಡೋಕ್ಕೆ ಯಾವುದೋ ಒಂದು ಹಳೆ ಮ್ಯಾಚ್ ಹಾಕಿಬಿಟ್ಟಾರೆ. RCB ಮತ್ತು CSKದು ಒಂದು ಹಳೆ ಮ್ಯಾಚ್ ಹಾಕಿ. ಹೊರಗಡೆ ನೋಡಿ ಹೆಂಗಿದೆ ಕ್ರೌಡು, ಒಳಗಡೆನೂ ಹಂಗೆ ಐತೆ. ಮಳೆಗೆ ಎಕ್ಕಡೆ ಹೋಗಕ್ಕಂತ ಗೊತ್ತಾಗಲ್ತು ಜನಗಳಿಗೆ. ಮತ್ತೆ ಬಂದರು ಅಂಪೈರ್ಸ್ಗಳು ಫೀಲ್ಡ್ ಮತ್ತೆ ಚೆಕ್ ಮಾಡೋಕ್ಕೆ. ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ. ಆ ಕಡೆಯಿಂದ ಒಬ್ರು ಬರ್ತಾವ್ರೆ, ಈ ಕಡೆದು ಒಂದು 3 ಹೋಗವ್ರೆ. ಇನ್ನು ಮೇಲೆ ಮ್ಯಾಚ್ ಸ್ಟಾರ್ಟ್ ಆದರೆ ಚೆನ್ನಾಗೈತೆ. ಒಂದು ಸಾರ್ಥಕನೇ ಆಗುತ್ತೆ. ಬಂದು ಸುಮ್ಮನೆ ಕುಂತ್ಕೊಂಡು ಟೈಮ್ ವೇಸ್ಟ್ ಆಗೋದು. ಇಲ್ಲಿ ಸುಮ್ಮನೆ ನೋಡೋದೇ ಆಯಿತು. ಅದ್ರಾಗೆ ನಮ್ಮ ಯಾರು ಕಾಣ್ತಾನೂ ಇಲ್ಲ ಇಲ್ಲಿ ಕ್ರಿಕೆಟರ್ಸ್ಗಳು.
ಇಲ್ಲಿನ ಇವ್ರಿನ್ನ ಡಿಸ್ಕಷನ್ಗೆ ಅವರ ಇನ್ನು ಅಂಪೇರ್ಸ್ಗಳಲ್ಲಿ ಒಳಗಡೆ ಇನ್ನು ಫೀಲ್ಡಿಗೆ ಏನು ಮಾಡೋಕ್ಕಂತ ಬಂದರು ಜನ ಪಾಟ್ ತೆಗಿತಾರೆ ಇವಾಗ. ಇನ್ನೇನು ಪಾಟ್ ತೆಗೆದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಅವರು ಎಳ್ಕೊಂಡು ಹೋಗ್ತಾರೆ. ಹಿಂದ್ಗಡೆ ರೋಲರ್ ಬೇರೆ ಬಂದೈತೆ. ಹೆಂಗೋ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತೂ ನಾ ಎಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅನ್ಕೊಂಡಲ್ಲಿ. ಇವಾಗಲ್ಲೇ 9 ಗಂಟೆ ಮೇಲೆ ಆಗೈತೆ. ಪಾಟ್ ಎಳ್ಕೊಂಡು ಹೋಗ್ರಪ್ಪ ಹೇಳಿದ್ದು ಸ್ಟಾರ್ಟ್ ಮಾಡ್ರು ಮ್ಯಾಚ್ ನೋಡೋಕೆ ಬಂದು ಈ ಮಳೆ ಬಂದು ಎಲ್ಲ ಈಗ ಹಾಳು ಮಾಡ್ತಾ ಐತೆ. ಎಂಥ ಮಳೆ ಬಿಡ್ತಾನೆ ಇಲ್ಲ ಅಂತೂ. ಡ್ರೈವಿಂಗ್ ಮಾಡೋಕ್ಕೆ ಬರ್ತಾವ್ರೆ. ಜಲ್ದಿ ಡ್ರೈವ್ ಮಾಡ್ರಪ್ಪ. ದಯಾಳ ಅವಾಗ ಬಿಟ್ಟಿದ್ರೆ ಹೊಡೆದ 6. ಇವಾಗ ಕ್ರಿಕೆಟರ್ಸ್ ಎಲ್ಲ ಫೀಲ್ಡಿಗೆ ಬಂದ್ರೆ ಅಲ್ಲೆಲ್ಲ ವಾರ್ಮಪ್ ಎಲ್ಲ ಮಾಡ್ತವ್ರೆ. ಮೇಲೆ ಅಂತೂ ಇಂತೂ ಸ್ಟಾರ್ಟ್ ಆಯಿತು ಮ್ಯಾಚು. ಎಲ್ಲ ರನ್ನಿಂಗ್. ನಮ್ದು RCB ಆ ಕಡೆಗೆ ಐತೆ, ಈ ಕಡೆ ಪಂಜಾಬ್ ಐತೆ. ನಾನು ಆ ಕಡೆ ಹೋಗ್ಬೇಕಿತ್ತು, ಈ ಕಡೆ ಬಂದ್ಬಿಟ್ಟಿದ್ದೀನಿ ಹೋಗಿ. ಈ ಕಡೆ ಸೈಡಾಗೆ ಕಾಣ್ತಾನೆ ಇಲ್ಲ ನಮ್ಮವ್ರು. ಆ ಕಡೆಗೆ ಅವರು ಫುಲ್ ಆ ಎಂಡಾಗಿ. ಇಲ್ಲಿ ನೋಡಿರೋ ಪಂಜಾಬ್ ಅವರು. ಎಂತ ಮಾಡೋದು ಸಾವು ಮರ. ಆ ಕಡೆಗೇನೆ ಇದ್ದಿದ್ರೆ ನಾನು ಚೆನ್ನಾಗಿರೋದು. ನಮ್ಮವ್ರು ನೋಡ್ಬೋದಿತ್ತು. ಇಲ್ಲಿ ಚಹಾಲು ಹೋಗ್ತಾವನೆ.